ಈ ದಿನ ಆದಷ್ಟು ಉಪವಾಸ ಮಾಡೋಕ್ಕೆ ನಾವು ಟ್ರೈ ಮಾಡ್ಬೋದು. ಯಾಕಂದರೆ ಉಪವಾಸ ಮಾಡೋದ್ರಿಂದ ಆ್ಯಕ್ಚುಲಿ ತುಂಬ ಒಳ್ಳೆಯದೇ. 15 ದಿನಕ್ಕೊಂದ್ಸರಿ ಏಕಾದಶಿ ಉಪವಾಸ ಎಷ್ಟೊಂದಿರುತ್ತೆ. ನಾವೀಗ ಷಷ್ಠಿ ದಿನ ಮಾಡ್ಬೋದು, ಸಂಕಷ್ಟ ಚತುರ್ಥಿ ದಿನ ಮಾಡ್ಬೋದು, ಹಾಗೆ ಸುಬ್ರಹ್ಮಣ್ಯ ಷಷ್ಠಿ ದಿನ ಮಾಡ್ಬೋದು, ಸಂಕಷ್ಟ ಚತುರ್ಥಿ ಈ 2 ಏಕಾದಶಿಗಳ ದಿನವೂ ಮಾಡ್ಬೋದು ನಾವು. ಅವಾಗ ತಿಂಗಳಿಗೆ ಒಂದು 4 ದಿನ ಹೊಟ್ಟೆಗೂ ಏನು ಕೊಡದೇ ಇದ್ದಾಗ ಜೀರ್ಣಾಂಗ ವ್ಯವಸ್ಥೆ ಸಹ ಸರಿಯಾಗುತ್ತೆ. ಯಾವಾಗ ನಮ್ಗೆ ಹೇಗೆ ಯಾವಾಗಲೂ ಕೆಲಸ ಮಾಡಿದಾಗ ಒಂದು ದಿನನಾದರೂ ರಜೆ ಸಿಕ್ಕಿದ್ರೆ ಎಷ್ಟು ಆರಾಮಾಗುತ್ತಲ್ವ ನಮ್ಗೆ. ಅವಾಗ ಸಂಡೇ ಬಂದ ತಕ್ಷಣ ಖುಷಿ ಆಗುತ್ತೆ. ಅದೇ ಥರನೇ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೂ ಸಹ ಒಂದು ದಿನನಾದರೂ ನಾವು ರೆಸ್ಟ್ ಕೊಟ್ಟರೆ ಅವತ್ತಿನ ದಿನ ಅದು ರೆಸ್ಟ್ ತೊಗೊಂಡ್ಬಿಟ್ಟು ಮತ್ತೆ ಕೆಲಸ ಮಾಡೋಕ್ಕೆ ಚುರುಕಾಗತ್ತೆ. ಅದಕ್ಕೋಸ್ಕರನಾದರೂ ನಾವು ಉಪವಾಸ ಮಾಡಬೇಕು. ಉಪವಾಸ ಅಂದರೆ ಹೌದು, ಮೊದಲೆಲ್ಲ ತುಂಬ ನಿಟ್ಟುಪವಾಸ ಮಾಡ್ತಾಯಿದ್ರು. ಬರೀ ನೀರೊಂದೇ ಕುಡ್ಕೊಂಡು, ನೀರು ಸಹ ಕುಡಿದೇ ಮಾಡೋರು ಈಗಲೂ ಕೆಲವರಿದ್ದಾರೆ. ಅಷ್ಟು ಆಗದೆ ಇದ್ದರೂ ನಾವು ಬರೀ ಲಿಕ್ವಿಡ್ ಏನಾದರೂ ತೊಗೊಳ್ಬೋದು, ಹಣ್ಣನ್ನು ತಿಂದ್ಕೊಂಡು ಅಷ್ಟನ್ನಾದರೂ ಮಾಡಿ ಇದು ಮಾಡ್ಬೋದು. ಸಾಧ್ಯವಾದರೆ ಪೂರ್ತಿ ನಿಟ್ಟುಪವಾಸನೆ ಮಾಡ್ಬೋದು. ಸೊ ಈ ದಿನ ಅಟ್ಲೀಸ್ಟ್ ಉಪವಾಸ ಮಾಡೋದು ತುಂಬ ಒಳ್ಳೆಯದು. ಈಗ ಹಿರಿಯರು, ಮಕ್ಕಳು, ಅಶಕ್ತರು ಅಂಥವ್ರು ಯಾರಿದ್ದರೆ ಹೀಗೆ ಹಣ್ಣು ಹಾಲು ಲೈಟಾಗಿ ಏನಾದ್ರು ಕೆಲವರು ಫಲಾಹಾರ ಅಂತ ಹೇಳಿಬಿಟ್ಟು ಸೇವನೆ ಮಾಡ್ತಾರೆ ಹೀಗೆ. ಸೊ ಒಟ್ಟಿನಲ್ಲಿ 15 ದಿನಕ್ಕೊಂದ್ಸರಿ ಬರೋ ಉಪವಾಸ ಏಕಾದಶಿ ಮಾಡೋದು ಒಳ್ಳೆಯದು. ಅದು ಯಾವುದು ಆಗದೆ ಇದ್ದರೆ ಈ ವೈಕುಂಠ ಏಕಾದಶಿನಾದರೂ ಮಾಡಿದರೆ ಒಳ್ಳೆಯದು. ಆ ದಿನ ವಿಷ್ಣು ದೇವರಿಗೆ ತುಂಬ ಪ್ರಿಯವಾದ ದಿನ. ಹಾಗೆ ಅವತ್ತಿನ ದಿನ ಅವ್ರಿಗೆ ಇಷ್ಟ ಆಗೋ ನಾನು ಇದೆಲ್ಲ ಕೇಳಿರೋದು, ಇವ್ರು ಹೇಳಿರೋದನ್ನು ಕೇಳಿರೋದು ಒಳ್ಳೇದಾಗತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪಚ್ಚಕರ್ಪೂರ ಅಂದರೆ ವಿಷ್ಣು ದೇವರಿಗೆ ತುಂಬ ಪ್ರಿಯ. ಅವತ್ತಿನ ದಿನ ತಂದು ಅದರಲ್ಲೇ ದೇವರಿಗೆ ಆರತಿ ಮಾಡಬೇಕು. ಹಾಗೆ ನೀರಿನಲ್ಲಿ ಒಂದು ಸ್ವಲ್ಪ ಕರ್ಪೂರ ಬೆರೆಸಿ ಇಡೀ ಮನೆಗೂ ಅದನ್ನು ಪ್ರೋಕ್ಷಣೆ ಮಾಡಿದರೆ ಮನೆಯಲ್ಲಿ ಏನಾದರೂ ನೆಗೆಟಿವಿಟಿ ಇದ್ರೇನು ಹೊರಟು ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಇದ್ರ ಪ್ರಕಾರ ಒಟ್ಟಿನಲ್ಲಿ ಏಲಕ್ಕಿ ಅನ್ನೋದು ವಿಷ್ಣುಗೆ ತುಂಬ ಪ್ರಿಯ ಆಗಿರೋದ್ರಿಂದ ನಾಳೆ ಈಗ ಹುಂಡಿಗೆ ಹಾಕ್ತಾ ದುಡ್ಡೇನಾದ್ರು ಹುಂಡಿಗೆ ಹಾಕಿದರೆ ಅದ್ರ ಜೊತೆ 1-2 ಏಲಕ್ಕಿನೂ ತೆಗೆದು ಹಾಕಿದರೆ ನಮ್ಮ ಮನೆಗೂ ತುಂಬ ಧನಧಾನ್ಯದಿಂದ ತುಂಬತ್ತೆ, ನಾವು ಇಷ್ಟಪಟ್ಟಿದ್ದೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ 27 ಏಲಕ್ಕಿನ ದೇವ್ರ ಮುಂದೆ ಇಟ್ಬಿಟ್ಟು ನಮ್ಮ ಮನಸ್ಸಿನ ಯಾವುದಾದ್ರೂ 3 ಕೋರಿಕೆ ಏನಾದರೂ ಹೇಳ್ಕೊಂಡ್ರೆ ಅದು ಗ್ಯಾರಂಟಿ ಆಗತ್ತೆ ಅಂತ ಹೇಳ್ತಾರೆ. ಸೊ ಆಮೇಲೆ ಅದನ್ನು ಒಂದಿನ ಆದಮೇಲೆ ಅದನ್ನು ಪೋಣಿಸ್ಬಿಟ್ಟು ದೇವರಿಗೆ ಅದನ್ನು ಮಾಲೆ ಹಾಕಿಬಿಟ್ಟು ಆಮೇಲೆ ತೆಗೆದ್ರೆ ಅದನ್ನು ನಾವು ಏನು ಪರ್ಸಲ್ಲಿ ಇಟ್ಕೊಳ್ಬೋದು, ನಾವು ಚಿನ್ನ ದುಡ್ಡಿಡೋ ಜಾಗ ಬೀರುಲ್ಲಿ ಇಡ್ಬೋದು, ಅಥವಾ ನಮ್ಮ ಅಡುಗೆಗೂ ಸಹ ಅದನ್ನು ಯೂಸ್ ಮಾಡ್ಬೋದು. ಸೊ ಇದು ಒಂದು ಈಸಿಯಾಗಿ ಮಾಡೋದಾಗಿರೋದ್ರಿಂದ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ. ಆ ಥರ ಮಾಡ್ಬೋದು. ಇದೆಲ್ಲ ಹೀಗೆ ಆವತ್ತಿನ ದಿನ ಯಾವ ಥರ ನಾವು ಆಚರಣೆ ಮಾಡಿದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಇದು. ನೈವೇದ್ಯ ಆಗಿ ಏಲಕ್ಕಿ, ಕಾಯಿ, ಬೆಲ್ಲ, ಹಾಲು ಅದನ್ನೆಲ್ಲ ಮಿಕ್ಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಅವಲಕ್ಕಿ ನೆನೆಸಿ ಬಾಳೆಹಣ್ಣು ಕಟ್ ಮಾಡಿ ದೇವರಿಗೆ ನೈವೇದ್ಯ ಮಾಡಿದರೆ, ಏಲಕ್ಕಿ ಅಂದರೆ ಕೃಷ್ಣನಿಗೆ ನಿಮಗೆ ಗೊತ್ತಿದೆ ತುಂಬ ಪ್ರಿಯ. ಸುಧಾಮನ್ನ ಒಲಿದಿದ್ದೆ ಆ ಅವಲಕ್ಕಿಯಿಂದ. ಅವಲಕ್ಕಿ ಅಂದರೆ ವಿಷ್ಣು ದೇವರಿಗೆ ತುಂಬ ಇಷ್ಟ. ಸೊ ಅದನ್ನು ನೀವು ನೈವೇದ್ಯವಾಗಿ ಯೂಸ್ ಮಾಡ್ಕೊಳ್ಬೋದು. ಇದೆಲ್ಲ ನಾವು ಹೇಗೆ ನಾಳೆ ಅದು ಆಚರಣೆ ಹೇಗೆ ಮಾಡಬೇಕು, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ಉಪವಾಸ ಏನು ಅನ್ನೋದೆಲ್ಲ ಆದರೆ ಇದು ಯಾಕೆ ಬಂತು ಅನ್ನೋದಕ್ಕೆ 1-2 ಕತೆ ಇದೆ, ತುಂಬ ಚೆನ್ನಾಗಿದೆ. ಅದನ್ನು ನಾನು ಹೇಳಿಬಿಡ್ತೀನಿ ಇವಾಗ.